ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಸೊ ಎಕ್ಸಾಮ್ಸ್ ಹತ್ರ ಬರುತ್ತೆ ಅನ್ಕೊಂಡು ಎಲ್ಲರೂ ಓದ್ತಾ ಇದ್ದೀರಲ್ಲ. ಓಕೆ, ಲೆಟ್ಸ್ ರಿವೈಸ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪ್ರಿನ್ಸಿಪಲ್, ರಾಜ್ಯ ನಿರ್ದೇಶಕ ತತ್ವಗಳು. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಇಂದ ಅಥವಾ DPSP ಇಂದ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರ್ಬೋದು. ಸಮ್ಟೈಮ್ಸ್ ಅದೃಷ್ಟ ಚೆನ್ನಾಗಿದ್ರೆ ಇವೆರಡರಿಂದನೂ ಕೂಡ ಕ್ವಶನ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. So these are part 4 of the constitution. They guide the state in making policies to establish a welfare state. Welfare state na establish ಮಾಡಕ್ಕೆ ಇದು DPSP ಅವಶ್ಯಕತೆ ಇದೆ. ನಾವು ಮೊದಲನೇದಾಗಿ DPSPದು ಫೀಚರ್ಸ್ ನೋಡೋಣ. ಫೀಚರ್ಸ್ ಏನಂತಂದ್ರೆ ಇದು ನಾನ್ ಜಸ್ಟಿಸೇಬಲ್. ನಾನ್ ಜಸ್ಟಿಸೇಬಲ್ ಅಂತ ಅಂದ್ರೆ ಯಾವ್ದಾದ್ರು ಒಂದು DPSP ಅಂದ್ರೆ ಇವಾಗ MG ನರೇಗಾ ಮೇಲೆ ನಮ್ಗೇನಾದ್ರೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಬಟ್ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ, ಯು ಕ್ಯಾನ್ ಗೋ ಬೈ ಯೂಸಿಂಗ್ ದ ಲಾ. ಈ ಒಂದು ಲಾ ನನಗೆ ರೈಟ್ ಟು ವರ್ಕ್ ಲಾ ಇದಾಗಿದೆ ಬಟ್ ಅಂತ ಹೇಳಿ ಕೋರ್ಟ್ಗೆ ಹೋಗ್ಬೋದು. ಬಟ್ ಅದೇ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲ ಆದ್ರೆ ಡೈರೆಕ್ಟ್ ಆಗಿ ಆರ್ಟಿಕಲ್ 32 ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಗೋ ಟು ದ ಕೋರ್ಟ್. ದೆನ್ ಫಂಡಮೆಂಟಲ್ ಇನ್ ಗವರ್ನೆನ್ಸ್ ಅಂದ್ರೆ ಆರ್ಟಿಕಲ್ 37 ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದಿ ಕಂಟ್ರಿ ಬಗ್ಗೆ ಹೇಳುತ್ತೆ. ದೆನ್ ಮಾರಲ್ ಅಬ್ಲಿಗೇಷನ್, ದೇ ಇಂಪೋಸ್ ಅ ಮಾರಲ್ ಡ್ಯೂಟಿ ಆನ್ ದ ಗವರ್ಮೆಂಟ್ ಟು ಅಪ್ಲೈ ದೆಮ್ ಇನ್ ಲಾ ಮೇಕಿಂಗ್. ಮಾರಲ್ ಅಬ್ಲಿಗೇಷನ್ಸ್ ಇರುತ್ತೆ ಅವರಿಗೆ. ದೆನ್ ಐರಿಷ್ ಕಾನ್ಸ್ಟಿಟ್ಯೂಷನ್, ದ ಕಾನ್ಸೆಪ್ಟ್ ಇದನ್ನ ನಾವು ತಂದಿದ್ದು ನಾವು ಐರ್ಲ್ಯಾಂಡ್ ಇಂದ ತಗೊಂಡ್ವಿ. ಸೊ DPSP ಫಂಡಮೆಂಟಲ್ ರೈಟ್ಸ್ಗೆ ಕಾಂಪ್ಲಿಮೆಂಟ್ ಆಗಿರುತ್ತೆ. ದೇ ಆರ್ ನಾಟ್ ಕಾಂಪಿಟೇಟಿವ್. ಯಾಕಂತಂದ್ರೆ ಫಂಡಮೆಂಟಲ್ ರೈಟ್ಸ್ ನಮಗೆ ಪೊಲಿಟಿಕಲ್ ಡೆಮೋಕ್ರಸಿ ಕೊಡುತ್ತೆ. ಫಂಡಮೆಂಟಲ್ ರೈಟ್ಸ್ ಪೊಲಿಟಿಕಲ್ ಡೆಮೋಕ್ರಸಿ ನಮಗೆ ಹೇಳುತ್ತೆ. ಅದೇ DPSP ಏನ್ ಹೇಳುತ್ತೆ ಅಂದ್ರೆ ಎಕನಾಮಿಕಲ್ ಅಂಡ್ ಸೊಸೈಟಲ್ ಡೆಮೋಕ್ರಸಿ ಬಗ್ಗೆ ಹೇಳುತ್ತೆ. ಎಕನಾಮಿ ಅಂಡ್ ಸೋಷಿಯಲ್ ಡೆಮೋಕ್ರಸಿ ಬಗ್ಗೆ DPSP ಮಾತಾಡುತ್ತೆ. ದೆನ್ ಕಮ್ಸ್ ಕ್ಲಾಸಿಫಿಕೇಶನ್ಸ್ ಆಫ್ DPSP. ಈಗ DPSP ನ ಮೇಜರ್ ಆಗಿ 3 ಕೆಟಗರಿಗಳಿಗೆ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ಸೋಷಲಿಸ್ಟ್ ಪ್ರಿನ್ಸಿಪಲ್, ಸಮಾಜವಾದ ತತ್ವಗಳು, ಗಾಂಧಿಯನ್ ತತ್ವಗಳು, ಗಾಂಧಿ ತತ್ವಗಳು, ಮತ್ತೆ ಲಿಬರಲ್ ತತ್ವಗಳು ಅಂತ, ಲಿಬರಲ್ ಇಂಟೆಲೆಕ್ಚುವಲ್. ಸೊ ಸೋಷಲ್ ಅಲ್ಲಿ ಏನಂದ್ರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್, ಇನ್ಇಕ್ವಾಲಿಟಿನ ರೆಡ್ಯೂಸ್ ಮಾಡುವಂಥದ್ದು. ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ ವಿಲೇಜ್ ಎಕಾನಮಿ, ಸೆಲ್ಫ್ ಗವರ್ಮೆಂಟ್ಸ್ ಮತ್ತೆ ರೂರಲ್ ರಿಲೇಟೆಡ್. ಲಿಬರಲ್ ಇಂಟೆಲೆಕ್ಚುವಲ್ ಅಲ್ಲಿ ಡೆಮೊಕ್ರೆಟಿಕ್ ಐಡಿಯಲ್ಸ್, ಮಾಡರ್ನ್ ವ್ಯಾಲ್ಯೂಸ್ ಆಫ್ ಗ್ಲೋಬಲ್ ಪೀಸ್, ಇದ್ರ ಬಗ್ಗೆ ಅದು ಹೇಳಿದರು. ದೆನ್ ಸೋಷಲಿಸ್ಟ್ ಪ್ರಿನ್ಸಿಪಲ್, ದಿಸ್ ಪ್ರಿನ್ಸಿಪಲ್ ಏಮ್ ಟು ಎಸ್ಟಾಬ್ಲಿಷ್ ಎಕನಾಮಿಕ್ ಅಂಡ್ ಸೋಷಿಯಲ್ ಜಸ್ಟಿಸ್. ಆಸ್ ಐ ಸೆಡ್ ದಟ್ ಎಕನಾಮಿಕಲ್ ಮತ್ತೆ ಸೋಷಿಯಲ್ ಜಸ್ಟಿಸ್ ನ ರೆಡ್ಯೂಸ್ ಮಾಡೋಕ್ಕೋಸ್ಕರ ಈ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ತೀವಿ. Article 38 talks about social order. Social order based on the justice. It reduces the inequalities, income, status ಮತ್ತೆ ಅಪಾರ್ಚುನಿಟಿಯಲ್ಲಿ ಇನ್ಇಕ್ವಾಲಿಟಿನ ರೆಡ್ಯೂಸ್ ಮಾಡುತ್ತೆ. ಅಂದ್ರೆ ಯಾವುದೇ ವ್ಯಕ್ತಿಗೆ ಒಬ್ರಿಗೆ ಇನ್ಕಮ್ ಅಂದ್ರೆ ಈಗ ನಾವು ಇಂಡಿಯಾದಲ್ಲಿ ಗೊತ್ತಿದೆ ನಮಗೆ 1% ಆಫ್ ದ ಪಾಪ್ಯುಲೇಷನ್ ಓಸ್ 70% ಆಫ್ ದ ವೆಲ್ತ್. ಇದನ್ನ ಹೆಂಗ್ ನಾವು ಇನ್ಇಕ್ವಾಲಿಟಿನ ತರೋದು? ಆರ್ಟಿಕಲ್ 37 ಯಾವಾಗ ಮೀಟ್ ಮಾಡ್ತೀವಿ ಅಲ್ವಾ? 1% ಅಂತಂದ್ರೆ ಹತ್ತತ್ರ 1.4 crores ಆಫ್ ಪೀಪಲ್ ಹ್ಯಾವಿಂಗ್ 70% ಆಫ್ ದ ವೆಲ್ತ್. ಇನ್ನು ಉಳಿದಿರುವಂತಹ ಜನರು ಹತ್ತತ್ರ 138 ಕೋಟಿ ಜನರಿಗೆ ಬರೀ 30%. ಇನ್ನೆಲ್ಲಿ ಈಕ್ವಾಲಿಟಿ ಬರುತ್ತೆ? 39 and 39A ಏನ್ ಹೇಳುತ್ತೆ ಅಂತಂದ್ರೆ 39A ಏನ್ ಹೇಳುತ್ತೆ ಅಂದ್ರೆ ಫ್ರೀ ಲೀಗಲ್ ಏಡ್ ಫಾರ್ ದ ಪುವರ್ ವರ್ಕರ್ಸ್. 41, 42, 43 ರೈಟ್ ಟು ವರ್ಕ್, ಹ್ಯೂಮನ್ ಕಂಡೀಷನ್ ಫಾರ್ ದ ವರ್ಕಿಂಗ್ ಮತ್ತೆ ಲಿವಿಂಗ್ ವೇಜ್ ಬಗ್ಗೆ ಹೇಳುತ್ತೆ. 43 and 47 ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಮತ್ತೆ ಪಬ್ಲಿಕ್ ಹೆಲ್ತ್ ಬಗ್ಗೆ. ದೆನ್ ಗಾಂಧಿಯನ್ ಮಹಾತ್ಮ ಗಾಂಧಿದು ಸೆಲ್ಫ್ ರಿಲಯಂಟ್ದು ವಿಲೇಜ್ ಎಕಾನಮಿ ಇದ್ರ ಬಗ್ಗೆ ಎಲ್ಲ ಇತ್ತು. ಸೊ ಅದು ಆರ್ಟಿಕಲ್ 43 ಕಾಟೇಜ್ ಇಂಡಸ್ಟ್ರೀಸ್, 46 SC/ST ವೆಲ್ಫೇರ್, 47 and 48 ಪ್ರೊಹಿಬಿಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ದೆನ್ ಲಿಬರಲ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್, ಆರ್ಟಿಕಲ್ 44 ಏನ್ ಹೇಳುತ್ತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. 45 ಅರ್ಲಿ ಚೈಲ್ಡ್ಹುಡ್, 48A ಎನ್ವೈರನ್ಮೆಂಟ್, 50 and 51 ಜುಡಿಷಿಯರಿ ಮತ್ತೆ ಎಕ್ಸಿಕ್ಯೂಟಿವ್ ಸಪರೇಷನ್ ಮತ್ತೆ ಪ್ರಮೋಷನ್ ಆಫ್ ಪೀಸ್ ಬಗ್ಗೆ ಹೇಳುತ್ತೆ. ಈಗ ಒಂದು DPSP ವೈ ಇಟ್ ಈಸ್ ಇಂಪಾರ್ಟೆಂಟ್? ಇಟ್ ಎಸ್ಟಾಬ್ಲಿಷ್ ದ ವೆಲ್ಫೇರ್ ಸ್ಟೇಟ್ ಅಂಡ್ ರೆಡ್ಯೂಸಸ್ ದಿ ಇನ್ಇಕ್ವಾಲಿಟಿ ಅಂಡ್ ಗೈಡ್ ದ ಪಾಲಿಸಿ ಮೇಕಿಂಗ್. ಈಗ 1 by 1 ಆರ್ಟಿಕಲ್ಸ್ ನ ನೋಡ್ತಾ ಹೋಗೋಣ. ಆರ್ಟಿಕಲ್ 37 ಏನ್ ಹೇಳುತ್ತೆ ಅಂದ್ರೆ ಆರ್ಟಿಕಲ್ 36 ವಿ ನೋ ದಟ್ ಆರ್ಟಿಕಲ್ 36
ಇಟ್ ಟಾಕ್ಸ್ ಅಬೌಟ್ ದ ಸ್ಟೇಟ್ದು ಡೆಫಿನೇಷನ್ನ ಆರ್ಟಿಕಲ್ 36 ಹೇಳುತ್ತೆ. ಅಂಡ್ ಆರ್ಟಿಕಲ್ 37 ನೇಚರ್ ಆಫ್ ದ DPSP ಬಗ್ಗೆ ಹೇಳುತ್ತೆ. ದಟ್ ಇಟ್ ಸೇಸ್ ದಟ್ ಇದು ಎನ್ಫೋರ್ಸಬಲ್ ಇಲ್ಲ ಅಂಡ್ ದೇ ಆರ್ ಮಾರಲಿ ಬೈಂಡಿಂಗ್, ನಾಟ್ ಲೀಗಲಿ ಬೈಂಡಿಂಗ್. ಇದು ನಿಮಗೆ ಗೊತ್ತಿರಬೇಕು. ದೇ ಆರ್ ಮಾರಲಿ ಬೈಂಡಿಂಗ್, ನಾಟ್ ಲೀಗಲಿ ಬೈಂಡಿಂಗ್. ಬಿಕಾಸ್ ಲೀಗಲಿ ಬೈಂಡಿಂಗ್ ಅಂತಂದ್ರೆ ದೇ ಆರ್ ಬೈಂಡ್ ಟು ಡೂ ಇಟ್ ಅಂತ. ಬಟ್ ಮಾರಲ್ ಅಬ್ಲಿಗೇಷನ್ ಅಂತಂದ್ರೆ ಓಕೆ ಅವ್ರಿಗೆ ಕಷ್ಟ ಇದೆ ಇದನ್ನ ಮಾಡೋಣ ಅಂತ ಹೇಳಿ ಮಾಡುವಂಥದ್ದು. ದೆನ್ ಆರ್ಟಿಕಲ್ 38. ಆರ್ಟಿಕಲ್ 38 ಇಟ್ ಪ್ರಮೋಟ್ಸ್ ದಿ ವೆಲ್ಫೇರ್ ಆಫ್ ದಿ ಸ್ಟೇಟ್. ವೆಲ್ಫೇರ್ ಆಫ್ ದಿ ಸ್ಟೇಟ್. ವೆಲ್ಫೇರ್ ಆಫ್ ದಿ ಸ್ಟೇಟ್ ಇದು ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಮತ್ತೆ ಪೊಲಿಟಿಕಲ್ ಜಸ್ಟಿಸ್ನ ಹೇಳುತ್ತೆ. ಎಕನಾಮಿಕ್ ಜಸ್ಟಿಸ್ ಅಲ್ಲಿ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಅಲ್ಲಿ ಈಕ್ವಲ್ ಪೊಲಿಟಿಕಲ್ ರೈಟ್ ಅಂಡ್ ಪಾರ್ಟಿಸಿಪೇಷನ್ ಫಾರ್ ಆಲ್ ಸಿಟಿಜನ್ಸ್. ಸೋಷಿಯಲ್ ಜಸ್ಟಿಸ್ ಅಲ್ಲಿ ಈಕ್ವಲ್ ಟ್ರೀಟ್ಮೆಂಟ್ ಅಂಡ್ ಡಿಗ್ನಿಟಿ ಫಾರ್ ದ ಆಲ್ ಸಿಟಿಜನ್ಸ್ ರಿಗಾರ್ಡ್ಲೆಸ್ ಆಫ್ ದಿ ಬ್ಯಾಕ್ಗ್ರೌಂಡ್ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಅದನ್ನ ಆರ್ಟಿಕಲ್ 38 ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ಕಮ್ಸ್ ಆರ್ಟಿಕಲ್ 39 ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ ಜಸ್ಟಿಸ್. ಇದರಲ್ಲಿ ಏನಿದೆ ಅಂತಂದ್ರೆ ರೈಟ್ ಟು ಲೈವ್ಲಿಹುಡ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಂಡ್ ಪ್ರೊಟೆಕ್ಷನ್ ಆಫ್ ಎಕ್ಸ್ಪ್ಲಾಯಿಟೇಷನ್. ಒಂದು ಎಕನಾಮಿಕ್ ಜಸ್ಟಿಸ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಈಕ್ವಲ್ ರೈಟ್ಸ್ ಇರಬೇಕು, ಒಂದು ಅಡಿಕ್ವೇಟ್ ಲೈವ್ಲಿಹುಡ್ಗೆ, ಮತ್ತೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಇರಬೇಕು, ಏನು ವೆಲ್ತ್, ಮತ್ತೆ ಹೆಣ್ಣು ಮತ್ತೆ ಗಂಡು ಅನ್ನುವಂತ ಒಂದು ಭೇದ ಭಾವ ಇಲ್ಲದೆ ಈಕ್ವಲ್ ಪೇ ಇರಬೇಕು, ಮತ್ತೆ ಒಬ್ಬ ವ್ಯಕ್ತಿನ ಎಕ್ಸ್ಪ್ಲಾಯಿಟೇಷನ್ ಇಂದ ಪ್ರೊಟೆಕ್ಟ್ ಮಾಡಬೇಕು. ಈ ಎಲ್ಲಾ ಒಂದು ಪ್ರಿನ್ಸಿಪಲ್ನ ವೆಲ್ಫೇರ್ ಎಕನಾಮಿಕ್ ಪಾಲಿಸೀಸ್ ಅಲ್ಲಿ ಫಾಲೋ ಮಾಡಬೇಕು ಅನ್ನುವಂತಹ ಒಂದು ಇದನ್ನ ಆರ್ಟಿಕಲ್ 39 ಹೇಳುತ್ತೆ. ದೆನ್ ಆರ್ಟಿಕಲ್ 39A ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್. ಇವಾಗ ನಮ್ಗೆಲ್ಲರಿಗೂ ಗೊತ್ತಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ ಇವರು. ಈಗ ನಾವೇನಾದ್ರೂ ಅರೆಸ್ಟ್ ಆಯ್ತು ಅಂತಂದ್ರೆ ಇವರಿಗೆ ನಮ್ಮನ್ನ ಮೀಟ್ ಮಾಡಿಸ್ತಾರೆ. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಹಿ ವಿಲ್ ಆಸ್ಕ್ ವೈ ಯು ಹ್ಯಾವ್ ಡನ್ ದಿಸ್ ಕ್ರೈಮ್, ವಾಟ್ ವಾಸ್ ದ ರೀಸನ್, ನಿಮ್ಗೆ ಏನಾಗಿತ್ತು, ಯಾಕೆ ಈ ಒಂದು ಡಿಸಿಷನ್ ತಗೊಂಡ್ರಿ ಅಂತ ಅವರು ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ವಿ ವಿಲ್ ಗೆಟ್ ಅ ಫ್ರೀ ಲೀಗಲ್ ಏಡ್. ನಮ್ಮ ಅಪೋನೆಂಟ್ಗೆ ಅಥವಾ ನನಗೆ ಆಫರ್ಡಬಲ್ ಇದ್ರೆ ನಾನು ಪ್ರೈವೇಟ್ ಲಾಯರ್ನ ಹೈಯರ್ ಮಾಡ್ಬೋದು. ಇಫ್ ನಾಟ್, ಗವರ್ಮೆಂಟ್ ವಿಲ್ ಪ್ರೊವೈಡ್ ಮಿ ಅ ಲಾಯರ್ ಪ್ರಾಸಿಕ್ಯೂಟರ್ ಸೊ ಹೂ ವಿಲ್ ಡೂ ದ ಜಸ್ಟಿಸ್, ಹೂ ವಿಲ್ ಗಿವ್ ಟ್ರೈ ಟು ಗೆಟ್ ದ ಜಸ್ಟಿಸ್ ಫಾರ್ ಅಸ್. ಸೊ ಇದು ನಮಗೆ ಆರ್ಟಿಕಲ್ 42 ಅಲ್ಲಿ ಆಡ್ ಆಗಿದಂತಹ ಒಂದು ಆರ್ಟಿಕಲ್, ಅಮೆಂಡ್ಮೆಂಟ್ 42 ಅಲ್ಲಿ ಆಡ್ ಆಗಿರುವಂತಹ ಒಂದು ಆರ್ಟಿಕಲ್. ದೆನ್ 40 ನಮ್ಗೆಲ್ರಿಗೂ ಗೊತ್ತೇ ಇದೆ, ವಿಲೇಜ್ ಆರ್ಗನೈಸೇಷನ್ ಅಥವಾ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್. ಇದು 73rd ಅಮೆಂಡ್ಮೆಂಟ್ ಅಲ್ಲಿ ನಮಗೆ ವಿಲೇಜ್ ಪಂಚಾಯತ್ನ ಇಡೀ ಇಂಡಿಯಾದಲ್ಲಿ ಅಪ್ಲೈ ಮಾಡಬೇಕು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಅಂತ ಹೇಳಿ ಒಂದು ಕಾನೂನನ್ನು ತಂದು ಇವಾಗ ಪ್ರತಿ ರಾಜ್ಯದಲ್ಲೂ ಸಹ ಪಂಚಾಯತ್, ವಿಲೇಜ್ ಪಂಚಾಯತ್ ಇದೆ. ಇಲ್ಲಿ ಏನಂತ ಅಂದ್ರೆ ಇವಾಗ ಐ ಬಿಲಾಂಗ್ಸ್ ಟು ಅ ವಿಲೇಜ್, ವಿ ನೋ ದ್ಯಾಟ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಫೇಸ್ ಇನ್ ದ ವಿಲೇಜ್. ಸೊ ಅಂತಹ ಸಂದರ್ಭಗಳಲ್ಲಿ ನಮಗೆ ಅದು ಆಕ್ಚುಲಿ ಫಂಡಮೆಂಟಲ್ ರೈಟ್ಸ್ ಆಗಿದ್ರು ಬೆಟರ್ ಇತ್ತು. ಬಟ್ DPSP ಅಲ್ಲೂ ಕೂಡ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದಂತೆ ಈ ಒಂದು ಪಂಚಾಯತ್ ರಾಜ್ ಅಲ್ಲಿ ನಮಗೆ ಎಲ್ಲಾ ರೀತಿಯ ಆದಂತಹ ಒಂದು ಫೆಸಿಲಿಟೇಟ್ ಸಿಕ್ಕಿದೆ. ದೆನ್ 41 ರೈಟ್ ಟು ವರ್ಕ್, ಎಜುಕೇಶನ್ ಅಂಡ್ ಪಬ್ಲಿಕ್ ಅಸಿಸ್ಟೆಂಟ್. ಇಲ್ಲಿ ಏನಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ರೈಟ್, ಈಗ MG ನರೇಗಾ ಅಂಡರ್ ಅಲ್ಲಿ ನಮಗೆ ರೈಟ್ ಟು ವರ್ಕ್ ಇದೆ. 100 days ಅನ್ಸ್ಕಿಲ್ಡ್ ವರ್ಕ್ ಯಾರ್ಯಾರು ಆ ಒಂದು MG ನರೇಗಾ ಕೆಳಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಹೆಸರನ್ನ, ಅವರಿಗೆಲ್ರಿಗೂ ಇರುತ್ತೆ. ಸೊ ಹಾಗಿದ್ದಾಗ ರೈಟ್ ಟು ವರ್ಕ್ ಗ್ಯಾರಂಟಿ ಫಾರ್ ದ ಎಂಪ್ಲಾಯ್ಮೆಂಟ್ ಅಂಡ್ ಅಪಾರ್ಚುನಿಟೀಸ್ ಫಾರ್ ಆಲ್ ಸಿಟಿಜನ್ಸ್. ಮತ್ತೆ ರೈಟ್ ಟು ಎಜುಕೇಶನ್ ಹೇಗಿದೆ ಅಂತಂದ್ರೆ ಆಕ್ಸೆಸ್ ಟು ಎಜುಕೇಶನ್ ಆಸ್ ಅ ಮೀನ್ಸ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್. ಪಬ್ಲಿಕ್ ಅಸಿಸ್ಟೆಂಟ್ ಡ್ಯೂರಿಂಗ್ ಅನ್ಎಂಪ್ಲಾಯ್ಮೆಂಟ್, ಸಿಕ್ನೆಸ್ ಅಂಡ್ ಡಿಸೆಬಿಲಿಟಿ ಅಂಡ್ ಓಲ್ಡ್ ಏಜ್. ಇದು ಆರ್ಟಿಕಲ್ 41 ಅಲ್ಲಿ ಬರುತ್ತೆ. ಸಿಕ್ ಪೀಪಲ್ಗೆ, ಡಿಸೇಬಲ್ ಇರೋರಿಗೆ, ಓಲ್ಡ್ ಏಜ್ ಅವರಿಗೆ ಪಬ್ಲಿಕ್ ಅಸಿಸ್ಟೆನ್ಸ್ ಕೂಡ ಕೊಡ್ತಾರೆ ವಿತ್ ದ ರೈಟ್ ಟು ವರ್ಕ್ ಮತ್ತೆ ರೈಟ್ ಟು ಎಜುಕೇಶನ್. ದೆನ್ ಆರ್ಟಿಕಲ್ 42 ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾದಂತಹ ವರ್ಕಿಂಗ್ ಕಂಡೀಷನ್ ಇರಬೇಕು, ಮತ್ತೆ ಮ್ಯಾಟರ್ನಿಟಿ ಬೆನಿಫಿಟ್ಸ್ ಏನಿರಬೇಕು. ಒಂದು ಹೆಣ್ಮಗು ವರ್ಕ್ ಮಾಡ್ತಾ ಇರ್ತಾಳೆ, ಅವಳಿಗೆ ಪ್ರೆಗ್ನೆಂಟ್ ಆದಾಗ ಯಾವ ರೀತಿಯ ಬೆನಿಫಿಟ್ ಸಿಗ್ಬೇಕು. ಮತ್ತೆ ಒಂದು ವರ್ಕ್ ಫೋರ್ಸ್, ಇವಾಗ ನೋಡಿ ಕೆಲವು ಕಡೆ ಎಲ್ಲ ವರ್ಕ್ ಎನ್ವೈರನ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ನಾವು ಕಾಲಿಡಕ್ ಆಗೋದಿಲ್ಲ. BBMP ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು. ಬಟ್ ಆ ವರ್ಕ್ದು ನೇಚರೇ ಆಗಿದೆ, ಏನು ಮಾಡಕ್ ಆಗೋದಿಲ್ಲ. ಬಟ್ ಆತರ ಇರೋದು ಎಷ್ಟು ಸರಿ? ಅವ್ರಿಗೆ ಅದಕ್ಕೋಸ್ಕರನೇ ಅವರಿಗೆ ವೆರೈಟೀಸ್ ಆಫ್ ಗ್ಲೌಸ್, ಶೂಸ್ ಅದನ್ನೆಲ್ಲ ಕೊಡ್ತಾರೆ. ದೋ ದೇ ವೋಂಟ್ ಯೂಸ್ ಬಟ್ ದೇ ಮಸ್ಟ್ ಯೂಸ್. ಯಾಕಂತಂದ್ರೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನವ್ ಡೇಸ್ ಹೆಲ್ತ್ ಈಸ್ ಅ ನ್ಯೂ ವೆಲ್ತ್.
ಇದನ್ನ ನೀವು ಎಕ್ಸಾಮ್ ಅಲ್ಲಿ ಅಥವಾ ಇದ್ರಲ್ಲಿ ಯೂಸ್ ಮಾಡಿ. ಹೆಲ್ತ್ ಇಸ್ ನಿಯೋ ವೆಲ್ತ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ದೆನ್ ವರ್ಕಿಂಗ್ ಕಂಡೀಷನ್ ಫಾರ್ ಆಲ್ ವರ್ಕರ್ಸ್, ಮೆಟರ್ನಿಟಿ ರಿಲೀಫ್ ಎಲ್ಲ ಇರುತ್ತೆ, ಮೆಟರ್ನಿಟಿ ಬೆನಿಫಿಟ್ ಇರುತ್ತೆ. ಆರ್ಟಿಕಲ್ 42 ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, 1+1 2 ಅಂದ್ರೆ ಮಗು ಆದಾಗ ನಮಗೆ ಮೆಟರ್ನಿಟಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು. ದೆನ್ 43 ಲೀವಿಂಗ್ ವೇಜ್ ಆಫ್ ವರ್ಕರ್. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಕ್ಕೆ ಇಷ್ಟು ಅಂತ ಮಿನಿಮಮ್ ವೇಜ್ ಇರುತ್ತೆ. ಮಿನಿಮಮ್ ವೇಜ್ ಒಬ್ಬ ವ್ಯಕ್ತಿದು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ, ಅದಕ್ಕಿಂತ ಕಮ್ಮಿಗೆ ಅವರು ವರ್ಕ್ ಮಾಡಬಾರ್ದು. ಲಿವಿಂಗ್ ವೇಜು, ಡೀಸೆಂಟ್ ಲೈಫ್ ಸ್ಟ್ಯಾಂಡರ್ಡು, ಮತ್ತೆ ಕಾಟೇಜ್ ಇಂಡಸ್ಟ್ರೀಸು, ಇದೆಲ್ಲ ಕೂಡ ಆರ್ಟಿಕಲ್ 43 ಬರುತ್ತೆ. ದೆನ್ ಆರ್ಟಿಕಲ್ 43 ಕೂಡ 42nd ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿರುವಂಥದ್ದು. ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಶುವಲಿ ವರ್ಕರ್ಸ್ನ ಅಲೋನೇ ಮಾಡೋದಿಲ್ಲ. ಈಗ ಮ್ಯಾನೇಜರ್ ಹೋಗ್ಬಿಟ್ಟು ಕುತ್ಕೊಂಡು ಮೀಟಿಂಗ್ ಮಾಡ್ತಿರ್ತಾರೆ, ಬಟ್ ನಾವು ವರ್ಕ್ ಮಾಡೋರಿಗೆ ಮಾತ್ರ ಅಲ್ಲಿದು ಕಷ್ಟ ಗೊತ್ತಿರುತ್ತೆ. ಆ ಒಂದು ವರ್ಕಿಂಗ್ ಕಂಡೀಷನ್ ಹೇಗಿದೆ, ವರ್ಕಿಂಗ್ ಎನ್ವೈರನ್ಮೆಂಟ್ ಹೇಗಿದೆ, ನಮಗೆ ಸಿಗ್ತಾ ಇರೋ ಫೆಸಿಲಿಟೀಸ್ ಸಿಗ್ತಿದ್ಯಾ, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ವರ್ಕರ್ಸ್ ರೆಪ್ರೆಸೆಂಟೇಷನ್, ಮತ್ತೆ ಇಂಡಸ್ಟ್ರಿಯಲ್ ಡೆಮೋಕ್ರಸಿ, ಲೆಜಿಸ್ಲೇಟಿವ್ ಆಕ್ಷನ್, ಇವು ಮೂರು ಕೂಡ ಈ ಆರ್ಟಿಕಲ್ 43 ಬರುತ್ತೆ. ಇನ್ನು ಆರ್ಟಿಕಲ್ 43B ಪ್ರಮೋಷನ್ ಆಫ್ ಕೋಆಪರೇಟಿವ್, ಇದು 97th ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬಂದಿತ್ತು. 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ವಾಲಂಟರಿ ಫಾರ್ಮೇಷನ್ ಮತ್ತೆ ಡೆಮೊಕ್ರೆಟಿಕ್ ಕಂಟ್ರೋಲ್ ಇರುತ್ತೆ, ಮತ್ತೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಇದೆಲ್ಲವೂ ಕೂಡ ನಮಗೆ 43rd B ಪ್ರಮೋಷನ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ವಿಚ್ ಆಡೆಡ್ ಇನ್ ದ 97th ಅಮೆಂಡ್ಮೆಂಟ್. ಇದು ನಿಮ್ಗೆ ಕೇಳ್ಬೋದು, 97th ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿದಂತ DPSP ಯಾವುದು ಅಂತ ಕೇಳುವ ಸಾಧ್ಯತೆನೂ ಕೂಡ ಎಕ್ಸಾಮ್ ಅಲ್ಲಿ. ವಿ ನೆವರ್ ನೋ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ಆಸ್ಕ್. ದೆನ್ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್. ಯೂನಿಫಾರ್ಮ್ ಸಿವಿಲ್ ಕೋಡ್, ಇಟ್ಸ್ ಮ್ಯಾರೇಜು, ಡಿವೋರ್ಸು, ಇನ್ಹೆರಿಟೆನ್ಸ್, ಅಡಾಪ್ಷನ್ಸು, ಇವೆಲ್ಲವೂ ಕೂಡ ಹೇಗಿರುತ್ತೆ ಒಂದು ಪ್ರಪಂಚದಲ್ಲಿ ಅನ್ನೋದು. ಈಗ ನೋಡಿ, ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ ಬೇರೆ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ, ಮತ್ತೆ ಕ್ರಿಶ್ಚಿಯನ್ಸಿಗೆ ಬೇರೆ, ಮುಸ್ಲಿಮ್ಸ್ ಶರಿಯಾ ಆಕ್ಟ್ ಇದೆ. ಸೊ ಅದೆಲ್ಲ ಯಾಕೆ, ಎಲ್ಲರೂ ಕೂಡ ಮದುವೆ ಆಗುವಾಗ, ಡಿವೋರ್ಸ್ ಆಗುವಾಗ, ಅಥವಾ ಆಸ್ತಿದಿರುವಾಗ, ಇಂಡಿಯಾ ಸಿಟಿಜನ್ಸ್ ಅಂತಂದ್ರೆ ಎಲ್ಲರೂ ಒಂದನ್ನೇ ಫಾಲೋ ಮಾಡ್ಬೋದಲ್ವಾ. ಅವ್ರ ಮನೇಲಿ ಏನಾದ್ರೂ ಮಾಡ್ಕೊಳ್ಳಿ, ಬಟ್ ಒಂದು ಹೆಣ್ಣು ಅಥವಾ ಒಂದು ವ್ಯಕ್ತಿ ಅಂತ ಬಂದಾಗ ನಾವು ಸಿಟಿಜನ್ ಆಗಿ ಅದನ್ನ ಫಾಲೋ ಮಾಡೋದು ಬೆಟರ್ ಅನ್ಸುತ್ತೆ. ಇಟ್ಸ್ ನಥಿಂಗ್ ರಾಂಗ್, ನಮ್ ರಿಲಿಜಿಯನ್ ನಾವು ಫಾಲೋ ಮಾಡ್ಕೊಳ್ಳೋಣ. ಮದ್ವೆ ಆಗೋ ರೀತಿ ನಮ್ ರಿಲಿಜಿಯಸ್ ಇರ್ಲಿ, ಬಟ್ ನಾವು ಇದು ಮಾಡೋದು, ಡಿವೋರ್ಸ್ ತಗೊಳ್ಳೋದು ನಮ್ದು ಮಾಡ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್, ಮದ್ವೆ ಆಗೋದು ನಾನು ಹೋಗಿ ಮಸೀದಲ್ಲಾದ್ರೂ ಮದ್ವೆ ಆಗ್ಲಿ ಅಥವಾ ದೇವಸ್ಥಾನದಲ್ಲಾದ್ರೂ ಆಗ್ಲಿ, ಬಟ್ ರಿಜಿಸ್ಟ್ರೇಷನ್ ಎರಡೂ ಕೂಡ ಮ್ಯಾರೇಜ್ ಆಕ್ಟ್ ಅಂತ ಸಪ್ರೇಟ್ ಒಂದೇ ಇರ್ಬೇಕಲ್ಲ. ಅದಕ್ಕೆ ಯಾಕೆ ಹಿಂದೂ ಮ್ಯಾರೇಜ್ ಆಕ್ಟ್, ಶರಿಯಾ ಆಕ್ಟ್, ಮುಸ್ಲಿಂ ಮ್ಯಾರೇಜ್ ಆಕ್ಟ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್, ವೈ ಆಲ್ ದೋಸ್, ಲೆಟ್ ಇಟ್ ಬಿ ಇನ್ ದ ಸೇಮ್ ಅಲ್ವಾ. ನಮ್ದು ರಿಚುವಲ್ಸ್ ಇಸ್ ಡಿಫ್ರೆಂಟ್, ಲಾ ಶುಡ್ ಬಿ ಸೇಮ್ ಅಂತ ನಂದು. ನೋಡೋಣ ಹೆಂಗಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ. ಕರೆಂಟ್ಲಿ ನಮಗೆ ಗೊತ್ತೇ ಇರೋಂಗೆ ಪರ್ಸನಲಿ ಎಲ್ಲರಿಗೂ ಅವ್ರವ್ರದೇ ಲಾ ಇರುತ್ತೆ. ಇಟ್ಸ್ ಓಕೆ, ಲೆಟ್ ದೆಮ್ ಫಾಲೋ ದೇರ್ ಓನ್ ರೂಲ್ಸ್ ಅಂಡ್ ರಿಚುವಲ್ಸ್, ಬಟ್ ಲೆಟ್ ದೆಮ್ ಫಾಲೋ ದ ಲಾ ಆಫ್ ಇಂಡಿಯಾದ ಲಾ ಫಾಲೋ ಮಾಡಲಿ. ಅಂಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್, ಆರ್ಟಿಕಲ್ 45 ಅಲ್ಲಿ. ಇದು ನಮಗೆ ಗೊತ್ತೇ ಇದೆ. ಆರ್ಟಿಕಲ್ 45 ಅಲ್ಲಿ ಏನಾಯ್ತು ಅಂದ್ರೆ, 86th ಅಮೆಂಡ್ಮೆಂಟ್ ಅಲ್ಲಿ 6 to ಅಂಡರ್ 6 ತನಕ ಇಲ್ಲಿ ನಮಗೆ ಕೇರ್ ಬಂತು. ಮುಂಚೆ 6 to 14 ಇತ್ತು, ಬಟ್ ಆರ್ಟಿಕಲ್ 86 ಅಲ್ಲಿ ಏನಾಯ್ತು ಅಂತಂದ್ರೆ, ಕಂಪಲ್ಸರಿ ಎಜುಕೇಶನ್ RTE ಬಂತು. ಅದು 21st A ಫಂಡಮೆಂಟಲ್ ರೈಟ್ಸ್ ಆಗಿ ಆಯ್ತು, ಒಬ್ಬ ವ್ಯಕ್ತಿನ ಅಥವಾ ಒಂದು ಮಗುನ ಸ್ಕೂಲಿಗೆ ಕಳ್ಸೋದು. ಸೊ ಹಂಗಾಗಿ ಚೈಲ್ಡ್ಹುಡ್ ಅರ್ಲಿ ಕೇರ್ ಒಂದು DPSP ಅಲ್ಲಿ ಇತ್ತು. ಅಪ್ ಟು 6 years ತನಕ ನಾವು ಮಕ್ಕಳನ್ನ ನೋಡ್ಕೋಬೇಕು. ದೆನ್ 46 ಪ್ರಮೋಷನ್ ಆಫ್ SC/ST ವೆಲ್ಫೇರ್. ಯಾಕಂತಂದ್ರೆ ನೋಡಿ, ವಲ್ನರೇಬಲ್ ಪೀಪಲ್ ಇನ್ ಇಂಡಿಯಾ ಅಂತ ಅಂದ್ರೆ SC/ST, ವುಮನ್, ಅದು ಬಿಟ್ರೆ ಮೈನಾರಿಟಿ, ಇವ್ರಿಗೆ ಮಾತ್ರ ಯಾವಾಗ್ಲೂ ಕಷ್ಟ ಇರುತ್ತೆ. ಹೆಣ್ಮಕ್ಳಿಗೆ ಎಲ್ಲಾ ಜಾತಿ ಧರ್ಮ ಎಲ್ಲದ್ರಲ್ಲೂ, ಅದು ಬಿಟ್ರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಮತ್ತೆ ಮೈನಾರಿಟೀಸ್, ಇವರಿಗೆಲ್ಲರಿಗೂ ಕೂಡ ಎಕನಾಮಿಕ್ ಇಂಟ್ರೆಸ್ಟು, ಎಜುಕೇಶನಲ್ ಇಂಟ್ರೆಸ್ಟು, ಪ್ರೊಟೆಕ್ಷನ್ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್, ಇದನ್ನೆಲ್ಲ ನಾವು ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ 47 ನ್ಯೂಟ್ರಿಷನ್ ಅಂಡ್ ಪಬ್ಲಿಕ್ ಹೆಲ್ತ್. ಈಗ ಫಾರ್ ಎಕ್ಸಾಂಪಲ್, ಈಗ ಕೊರತೆ ಆಗ್ತಿರೋದು ಏನಂತಂದ್ರೆ, ಎಲ್ಲರೂ ಒಬೇಸ್ ಆಗ್ತಾ ಇದ್ದಾರೆ. ಪೀಪಲ್ ಆರ್ ವೆರಿ ಹೆಫ್ಟಿ, ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ, BP, ಶುಗರು, ಇದೆಲ್ಲ. ಬಟ್ ನ್ಯೂಟ್ರಿಷನ್ದು ಗೈಡೆನ್ಸ್ ಕೊಡಬೇಕು. ಮತ್ತೆ ಪಬ್ಲಿಕ್ ಹೆಲ್ತ್ಗೆ ಈಗ PHCs, ಪ್ರೈಮರಿ ಹೆಲ್ತ್ ಕೇರ್ಸ್ನ ಇನ್ಕ್ರೀಸ್ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಟು ಇಂಪ್ರೂವ್ ದ ನ್ಯೂಟ್ರಿಷನ್ಸ್, ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್. ಪ್ರೊಹಿಬಿಷನ್, ಆ್ಯಂಡ್ ಯು ಶುಡ್ ನಾಟ್ ಡ್ರಿಂಕ್ ಆಲ್ಕೋಹಾಲ್ ಆ್ಯಂಡ್ ಆಲ್, ಯು ಶುಡ್ ನಾಟ್ ಕನ್ಸ್ಯೂಮ್ smoking, you should not smoke cigarette which harms to our health.
ಅಂಡ್ ದೆನ್ ಕಮ್ಸ್ 48 ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಪ್ರೊಟೆಕ್ಷನ್ ಆಫ್ ಕ್ಯಾಟಲ್ ಮತ್ತೆ ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್. ನಮ್ಗೆ ಇವಾಗ ಗೊತ್ತೇ ಇದೆ ಇಂಡಿಯಾದಲ್ಲಿ, ಈಗ ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋದ್ರಿಂದ 90% ಆಫ್ ದ ವರ್ಕ್ ಮಷಿನ್ ವರ್ಕ್. ಜನಕ್ಕೆ ಕೆಲಸನೇ ಇಲ್ಲ. ಕೆಲಸ ಇಲ್ಲ ಅನ್ನೋಕ್ಕಿಂತ ಜನ ಬರಕ್ ರೆಡಿ ಇಲ್ಲ. ಮೇನ್ಲಿ ನನ್ ಕೆಲಸ ಇಲ್ಲ ಅನ್ನೋದು ಸೆಕೆಂಡ್ರಿ, ಜನ ಬರಕ್ ರೆಡಿ ಇಲ್ಲ. ಅಂಡ್ ಕ್ಯಾಟಲ್ ಪ್ರೊಟೆಕ್ಷನ್ಸ್, ಕೌಸ್ಲಾಟರ್ನ ಪ್ರಾಹಿಬಿಟ್ ಮಾಡೋದು. ಯಾಕಂತಂದ್ರೆ ದೇವ್ರು ತಿನ್ನುವಂತಹ ಕರುಗಳನ್ನ ತಿನ್ಲಿ, ಬಟ್ ಹಾಲು ಕೊಡ್ತಿರೋಂಥದ್ದೆಲ್ಲಾನು ತಿನ್ಬಾರ್ದು. ಅವ್ರವ್ರದ್ದು ಫುಡ್ಡಿಗೆ ನಾವು ರೆಸ್ಪೆಕ್ಟ್ ಮಾಡೋಣ. ಇಟ್ಸ್ ನಥಿಂಗ್ ರಾಂಗ್ ಇಫ್ ದೇ ಹ್ಯಾವ್ ವಾಟ್ ದೇ ವಾಂಟ್ ಟು, ಬಟ್ ಅದು ಇನ್ನೊಬ್ರು ಭಾವನೆಗಳಿಗೆ ಧಕ್ಕೆ ತರಬಾರ್ದು ಅಷ್ಟೆ. 48A environmental protection. This article was introduced to given backing constitutional and informing environment. State must protect the improve the natural environment for present and future generation. Safeguard forest and cover, promote the afforestation across the country and wildlife. ಇದು important. Then 49 ಪ್ರೊಟೆಕ್ಷನ್ ಆಫ್ ದಿ ಮಾನ್ಯುಮೆಂಟ್ಸ್. ಇದು ಪ್ರತಿಯೊಬ್ಬನ ಕರ್ತವ್ಯನೂ ಆಗುತ್ತೆ. ಆಕ್ಚುಲಿ ದಿಸ್ ಶುಡ್ ಬಿ ಅ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲೂ ಇದೆ ಇದು ಪ್ರೊಟೆಕ್ಷನ್ ಆಫ್ ದ ಮಾನ್ಯುಮೆಂಟ್ಸ್. ಬಟ್ ದಿಸ್ ಶುಡ್ ಬಿ ಈವನ್ ಗೌರ್ಮೆಂಟ್ ಕೂಡ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿದ್ರು ನಡೀತಾ ಇತ್ತು. ಬಿಕಾಸ್ ಯಾಕಂದ್ರೆ ಹಿಸ್ಟೋರಿಕಲ್ ಇತ್ತೀಚೆಗೆ ತುಂಬಾ ಮೇಂಟೆನೆನ್ಸ್ ಇಲ್ಲ ಅನ್ಸುತ್ತೆ ಕೆಲವು ಪ್ಲೇಸಸ್ಗೆ ಹೋದ್ರೆ, ಬಟ್ ಕೆಲವು ಪ್ಲೇಸಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯು ಮಸ್ಟ್ ನೋ ದಟ್ ಫೋರ್ಟ್ಸು, ಟೆಂಪಲ್ಸು, ಏನ್ಷಿಯಂಟ್ ಸ್ಟ್ರಕ್ಚರ್ಸು ಇವನ್ನೆಲ್ಲವೂ ನಾವು ಪ್ರೊಟೆಕ್ಟ್ ಮಾಡಬೇಕು. ಬಿಕಾಸ್ ಹೆರಿಟೇಜ್ ಸೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಒನ್. ದೆನ್ 50 ನಮಗೆ ಗೊತ್ತೇ ಇದೆ, ಜುಡಿಷಿಯರಿ ಮತ್ತೆ ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಮತ್ತೆ ನ್ಯಾಯಾಂಗನ ಯಾವತ್ತು ಸಪ್ರೇಟ್ ಆಗಿ ಇಡಬೇಕು. ಜುಡಿಷಿಯರಿನ ನಾವು ಇಂಡಿಪೆಂಡೆನ್ಸ್ ಆಗಿ ಇರೋದಕ್ಕೋಸ್ಕರ ಇದು ಆರ್ಟಿಕಲ್ 50 ಅಲ್ಲಿ ಬಂದಿದೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೂ ಆರ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆನಾಟ್ ಆಕ್ಟ್ ಆಸ್ ಅ ಜಡ್ಜ್ ಇನ್ ಕ್ರಿಮಿನಲ್ ಟ್ರಯಲ್. ಜುಡಿಷಿಯಲ್ ಅಂಡ್ ಎಕ್ಸಿಕ್ಯೂಟಿವ್ ರೋಲ್ಸ್ ಮಸ್ಟ್ ರಿಮೈನ್ ಡಿಸ್ಟೆನ್ಸ್ಡ್. ಅವರು ಸಪ್ರೇಟ್ ಆಗಿ ಇರಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ದೆನ್ ಪೀಸ್, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ನಾವು ಪ್ರತಿಯೊಂದು ರಾಷ್ಟ್ರಗಳ ಜೊತೆ, ಅದು G20, G7, UN, ಸಾರ್ಕಲ್ ನಾವಿದ್ದೀವಿ, ಏಷ್ಯಾನಲ್ಲಿಲ್ಲ, ಬಿಮ್ಸ್ಟಿಕ್, ಇವೆಲ್ಲದರಲ್ಲೂ ನಾವು ಹೇಗೆ ಒಂದು ಸೆಕ್ಯೂರಿಟಿನ ಕಾಪಾಡೋಕ್ಕೋಸ್ಕರ ಒಂದು ಆರ್ಗನೈಸೇಷನ್ ಮಾಡ್ಕೊತಿದ್ವಿ, ಇಂಟರ್ನ್ಯಾಷನಲ್ ಪೀಸ್. ಅದೆಲ್ಲವೂ ನಮಗೆ ಆರ್ಟಿಕಲ್ 51 ಬಂದಿದೆ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ಇದನ್ನ ಒಂದ್ಸಲ ಅಥವಾ 2 ಸಲ ನೋಡಿದ್ರೆ ಯು ವಿಲ್ ಟ್ರೈ ಟು ರಿಮೆಂಬರ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್. ಸೊ ಇಟ್ ಹೆಲ್ಪ್ಸ್ ಇನ್ ಎಕ್ಸಾಮ್ಸ್. ಯಾಕಂದ್ರೆ ಇವಾಗ ಯಾವ್ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ವಿ ಕಾಂಟ್ ಎಕ್ಸ್ಪೆಕ್ಟ್, ಬಟ್ ವಿ ಶುಡ್ ಬಿ ರೆಡಿ. ಅದರಲ್ಲೂ ಪಾಲಿಟಿಯಲ್ಲಿ ಎಲ್ಲ ಆನ್ಸರು ನಿಮ್ದು ಸರಿ ಆಗಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅಂಡ್ ನೆಕ್ಸ್ಟ್ ನೋಡೋಣ ಇಂಪಾರ್ಟೆಂಟ್ ಎಕಾನಮಿ ಅಥವಾ ಎನ್ವೈರನ್ಮೆಂಟ್ ಟಾಪಿಕ್ಸ್ನ ವಿಲ್ ಸಿ ಹೌ ಇಟ್ ಗೋಸ್. ಕೀಪ್ ವಾಚಿಂಗ್, ಕೀಪ್ ಮೇಕಿಂಗ್ ನೋಟ್ಸ್, ಕೀಪ್ ರಿವೈಸಿಂಗ್. All the best, everybody.